1 ಕಪ್ ಅಕ್ಕಿ ಮತ್ತು 1 ಕೊಬ್ಬರಿ ಇದ್ದರೆ ಈ ರುಚಿಯಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ಮಾಡಿ ನೋಡ್ಬೋದು. ಮತ್ತು ಈ ರೆಸಿಪಿ ನೀವು ಖಂಡಿತ ಯಾವತ್ತೂ ಮಾಡೂ ಇರಲ್ಲ ಮತ್ತು ತಿಂದೂ ಇರಲ್ಲ. ಮತ್ತು ಈ ರೆಸಿಪಿ ನೀವು ಬೇರೆ ಎಲ್ಲೂ ನೋಡೂ ಇರಲ್ಲ. ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ನೀವು ಒಂದು ಸಲ ಖಂಡಿತ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಲೇಬೇಕು, ಯಾಕಂದರೆ ಅಷ್ಟು ರುಚಿ ಬರುತ್ತೆ. ಇವಾಗ ನಾನು ಕೊಬ್ಬರಿ ತೊಗೊಂಡಿದ್ನಲ್ಲ, ಆ ಕೊಬ್ಬರಿನ ನಾನು ಈ ರೀತಿ ತುರ್ಕೊಂಡು ತೊಗೊತಿದ್ದೀನಿ. ಮೊದಲಿಗೆ ನೋಡಿ, ನಾನು ಕೊಬ್ಬರಿ ತುರ್ಕೊಂಡು ತೊಗೊಂಡಾಗಿದೆ. ಸುಮಾರು ಒಂದು ಅರ್ಧ ಕೊಬ್ಬರಿ ಗುಂಡು ತೊಗೊಂಡಿದ್ದ ಮೀಡಿಯಮ್ ಸೈಜಿಂದು. ಇವಾಗ ತುರ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ 1 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದು ನಾನು. ಇವಾಗ ಇದನ್ನು ಒಂದು 2 ಸಲ ಕ್ಲೀನಾಗಿ ತೊಗೊತಿದ್ದೀನಿ. ಮತ್ತು ನೀರು ಹಾಕ್ಕೊಂಡಿದ್ದಕ್ಕೆ ಒಂದು 10 ನಿಮಿಷ ಹಾಗೇ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇವಾಗ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದು ನಾನು. ಕಡಾಯಿನಲ್ಲಿ ಹಾಗೇ ಈ ಕೊಬ್ಬರಿ ಹಾಕ್ಕೊತಿದ್ದೀನಿ, ಎಣ್ಣೆ ಏನು ಹಾಕಿಲ್ಲ. ಇವಾಗ ಈ ಕೊಬ್ಬರಿನ ನಾನು ಕೆಂಪಾಗೋ ತನಕ ಮೊದಲಿಗೆ ಹುರ್ಕೊಂಡು ತೊಗೊತಿದ್ದೀನಿ. ಮೀಡಿಯಮ್ ಸೈಜಿಂದು ಒಂದು ಅರ್ಧ ಕೊಬ್ಬರಿ ಗುಂಡಿದ್ರೆ ಸಾಕಾಗುತ್ತೆ. ಈ ರೀತಿ ಕೆಂಪಾಗೋ ತನಕ ಅದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ಕೆಂಪಾಗಿದೆ. ಇವಾಗ ಇದನ್ನು ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಷ್ಟು ಕೆಂಪಾದರೆ ಸಾಕಾಗುತ್ತೆ. ಮತ್ತು ಅದು ಹೊರಗಡೆ ಬಂದರೆ ಇನ್ನಷ್ಟು ಕೆಂಪಾಗುತ್ತೆ ಅದು. ನೋಡಿ, ಇವಾಗ ಎಲ್ಲನೂ ಸೇರಿಸಿ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿನಿ. ಇವಾಗ ಮತ್ತೆ ಅದೇ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಂ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಪ್ ಹಾಕ್ಕೊತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಇವಾಗ ಇವೆರಡು ಮೊದಲಿಗೆ ಒಂದು ಸ್ವಲ್ಪ ಹಸಿ ವಾಸನೆ ಆಗೋ ತನಕ ಹುರ್ಕೊತಿದ್ದೀನಿ. ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸುಮಾರು ಒಂದು 2-3 ಈರುಳ್ಳಿ ಉದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಈ ಈರುಳ್ಳಿ ಕೂಡ ಅಷ್ಟೇ ಕೆಂಪಾಗೋ ತನಕ ನಾನು ಹುರ್ಕೊಂಡು ತೊಗೊತಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸುಮಾರು ಒಂದು 2-3 ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಖಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸುಮಾರು ನಾನು 3 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಇಲ್ಲಿ. ಇವಾಗ ಮೆಣಸಿನ್ಕಾಯಿ ಹಾಕಿದ ಮೇಲೆ ಈರುಳ್ಳಿ ನಾನು ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನೋಡಿ, ಈರುಳ್ಳಿ ಕೆಂಪಾಗಿದೆ. ಇವಾಗ ಇಷ್ಟಾದರೂ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಇಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಬಿಸಿ ಇರುವಾಗ ಹಾಕಬಾರ್ದು. ಇದನ್ನು ಸ್ವಲ್ಪ ತಣ್ಣಗಾಗಿದೆ. ಒಂದು 5 ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಓಕೆ, ನೋಡಿ, ಈರುಳ್ಳಿ ಮತ್ತು ಈ ಕೊಬ್ಬರಿ ಎರಡೂ ಸೇರಿಸಿ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಮತ್ತು ಪೂರ್ತಿಯಾಗಿ ಸ್ಮೂತಾಗಿ ರುಬ್ಕೊಳ್ಳಿ. ಓಕೆ, ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ಸ್ಮೂತಾಗಿ ರುಬ್ಕೊತಿದ್ದೀನಿ. ರುಬ್ಬೋಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಹಾಕ್ಕೊಳ್ಳಿ ನೀರು. ನೋಡಿ, ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡಾಗಿದೆ. ಇವಾಗ ಈರುಳ್ಳಿ ಕೊಬ್ಬರಿ ಸೇರಿಸಿ ಇವಾಗ ನಾನು ಈರುಳ್ಳಿ ಹುರ್ಕೊಂಡಿದ್ದಲ್ಲ ಅದೇ ಕಡಾಯಿನಲ್ಲಿ ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆಗಿದೆ. ಇವಾಗ ಸ್ವಲ್ಪ ಇಲ್ಲ ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ ಹಾಕ್ಕೊತಿದ್ದೀನಿ. ಇವಾಗ ಮೊದಲಿಗೆ ಒಂದು ಸ್ವಲ್ಪ ಇದನ್ನು ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಇವೆರಡೇ ಸಾಮಗ್ರಿ ಹಾಕೋರು ಸಾಕಾಗುತ್ತೆ ಇದಕ್ಕೆ. ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು 2-3 ಈರುಳ್ಳಿ ಹಾಕ್ಕೊಂಡಿನಿ ಇಲ್ಲಿ. ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ. ಇವಾಗ ಈರುಳ್ಳಿ ನಾನು ಲೈಟಾಗಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಕೆಂಪಾಗಬೇಕು, ಅಲ್ಲಿ ತನಕ ಹುರ್ಕೊಂಡ್ರೆ ನಮ್ಮ ರೆಸಿಪಿ ತುಂಬ ರುಚಿಯಾಗಿ ಬರುತ್ತೆ ಇದು. ಓಕೆ, ನೋಡಿ, ಲೈಟಾಗಿ ಕೆಂಪಾಗಿದೆ ಈರುಳ್ಳಿ. ಇಷ್ಟಾದರೂ ಸಾಕಾಗುತ್ತೆ. ಇವಾಗ ನೋಡ್ತಿರ್ಬೋದು. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಸುಮಾರು ಒಂದು ಪಾವು ಚಮಚ ಆಗುವಷ್ಟು. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಚಮಚ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನಿಲ್ಲಿ ಖಾರ. ಮತ್ತು 1.5 ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿನಿ. ಧನಿಯಾ ಪೌಡರ್ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಇದರಲ್ಲಿ. ಮತ್ತು ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಗರಂ ಮಸಾಲ ಕೂಡ ನೀವು ಇದರಲ್ಲಿ ಮಿಸ್ ಮಾಡದೆ ಹಾಕಬೇಕು, ತುಂಬಾ ಟೇಸ್ಟ್ ಬರುತ್ತೆ ಇದಕ್ಕೆ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಎಲ್ಲ ಮಸಾಲ ನಾನು ಎಣ್ಣೆಯಲ್ಲಿ 1 ನಿಮಿಷ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಇರಲಿ ಖಾರ ಹಾಕುವಾಗ. ನೋಡಿ, ಎಲ್ಲ ಸೇರಿಸಿ ನಾನು ಎಣ್ಣೆಯಲ್ಲಿ 1 ನಿಮಿಷ ಆಗೋ ತನಕ ಹುರ್ಕೊಂಡಿದ್ದೆ. ಮಸ್ತ್ ಕಲರ್ ಬಂದಿದೆ ಅದಕ್ಕೆ, ನೋಡ್ತಿರ್ಬೋದು. ಇವಾಗ ಎಲ್ಲ ಮಸಾಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಕೊಬ್ಬರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಮಸಾಲಾನ ಇಲ್ಲಿ ಹಾಕೋಬೇಕಾಗುತ್ತೆ. ಓಕೆ, ಇವಾಗ ಎಲ್ಲ ಮಸಾಲ ನಾನು ಹಾಕ್ಕೊಂಡಿನಿ. ಇವಾಗ ನೀರು ಹಾಕಬಾರ್ದು, ಹಾಗೆಯೇ ಇದನ್ನು ನಾನು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಒಂದು 4-5 ನಿಮಿಷ ಟೈಮ್ ಹಿಡಿಬೋದು ನಿಮಗಿಲ್ಲಿ. ಹಸಿ ವಾಸನೆ ಹೋಗಬೇಕು ಮತ್ತು ಎಣ್ಣೆ ಸಪ್ರೇಟ್ ಆಗಬೇಕು ಮತ್ತು ಇದರದ್ದು ಕಲರ್ ಕೂಡ ಚೇಂಜ್ ಆಗಬೇಕು. ಒಂದು 5 ನಿಮಿಷದಲ್ಲಿ ಕಲರ್ ಚೇಂಜ್ ಆಗುತ್ತೆ ಇದಕ್ಕೆ. ನೋಡಿ, ಎಣ್ಣೆ ಸಪ್ರೇಟ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇಷ್ಟಾದರೆ ಸಾಕಾಗುತ್ತೆ. ಒಂದು 3-4 ನಿಮಿಷ ಆಗೋ ತನಕ ನಾನು ಹಾಗೇ ಮಿಕ್ಸ್ ಮಾಡ್ಕೊತ ಹುರ್ಕೊಂಡಿದ್ದೆ. ಈ ಟೈಮ್ನಲ್ಲಂತೂ ಈ ಮಸಾಲ ಘಮ್ ಅಂತಿರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಮಸಾಲ ಹುರಿದಿದ್ದು. ಇವಾಗ ಅಕ್ಕಿ ಮಾತ್ರ ಹಾಕ್ಕೊತಿದ್ದೀನಿ, ನೀರು ಹಾಕ್ಕೊಂಡಿಲ್ಲ ನಾನಿಲ್ಲಿ.
ಕೇವಲ ಅಕ್ಕಿ ಮಾತ್ರ ಹಾಕ್ಕೊಂಡು ಅಕ್ಕಿ ಕೂಡ ನಾನು ಈ ಮಸಾಲ ಜೊತೆ ಒಂದು 2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಅಕ್ಕಿ ಮಸಾಲ ಜೊತೆಗೆ ಒಂದು 2-3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ. ಓಕೆ ನೋಡಿ, ಒಂದು 2-3 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ. ಇವಾಗ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿಗೆ 1.5 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಬೇರೆ ಯಾವುದಾದ್ರೂ ಅಕ್ಕಿ ತೊಗೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಿಡಿಬೋದು ನೀರು, ನಿಮ್ಗೆ ಗೊತ್ತಿರುತ್ತೆ, ಅದು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಬಾಸ್ಮತಿ ಅಕ್ಕಿ ಆದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಆಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡು ಇದನ್ನು ಎಲ್ಲನೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಒಂದು ಸ್ವಲ್ಪ. ನೋಡಿ, ಎಲ್ಲ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡು ಇದನ್ನು ಮುಚ್ಚಿಡ್ತಿದ್ದೀನಿ ನೀರು ಎಲ್ಲನೂ ಖಾಲಿ ಆಗೋ ತನಕ. ಓಕೆ, ಇವಾಗ ನೋಡಿ ನೀರು ಖಾಲಿಯಾಗಿದೆ, ಎಲ್ಲನೂ ಸ್ವಲ್ಪ ನೀರು ಉಳ್ಕೊಂಡಿದೆ, ಅಂದರೆ ಸ್ವಲ್ಪ ಹಸಿ ಉಳ್ಕೊಂಡಿದೆ, ಇನ್ನೂ ಅನ್ನ ಇದು ಬೆಂದಿಲ್ಲ. ಮತ್ತು ಇವಾಗ ಈ ಟೈಮ್ನಲ್ಲಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮೊದಲು ನಾನು ಮುಚ್ಚಿಟ್ಟಾಗ ಕೂಡ ಒಂದು 2 ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೆ ಆವಾಗವಾಗ. ಇವಾಗ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಇವಾಗ ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಇದನ್ನು 3 ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಸ್ಲೋ ಗ್ಯಾಸ್ನಲ್ಲಿ 3 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ಮತ್ತು ಹಾಗೆ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು 5 ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಇವಾಗ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ವಾವ್, ನೋಡಿ ತುಂಬಾ ರುಚಿಯಾಗಿರುತ್ತೆ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಈ ಕೊಬ್ಬರಿ ರೈಸ್. ನೀವು ಪಲಾವ್, ಬಿರಿಯಾನಿ, ಚಿತ್ರಾನ್ನ ಎಲ್ಲನೂ ಮಾಡಿರ್ತೀರಿ, ಬಟ್ ಈ ರೈಸ್ ಅಂತೂ ಖಂಡಿತ ಮಾಡಿರಲ್ಲ, ತಿಂದಿರಲ್ಲ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.